ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮೊದಲ ಶುಕ್ರವಾರ ಪೂಜೆ. ನಾಡದೇವಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಪತ್ನಿ. ತಾಯಿಗೆ ಸೀರೆ ಹರಕೆಯನ್ನ ತೀರಿಸಿದ್ದಾರೆ ಉಷಾ. ಡಿಕೆ ಶಿವಕುಮಾರ್ ಅವರು ಪತಿ ಸಿಎಂ ಆದ್ರೆ ಸೀರೆ ಉಡಿಸ್ತೇನೆಂದು ಪತ್ನಿ ಉಷಾ ಅವರು ಹರಕೆಯನ್ನ ಹೊತ್ತಿದ್ರು. ಆ ಹರಕೆಯನ್ನ ಇವತ್ತು ತೀರಿಸಿದ್ದಾರೆ. ಆಷಾಢ ಶುಕ್ರವಾರದಂದೇ ಸೀರೆ ಉಡಿಸ್ತೇನೆ ಅಂತ ಹರಕೆಯನ್ನ ಹೊತ್ತಿದ್ದು, ಬೇಡಿಕೆ ಈಡೇರಿದ ಹಿನ್ನೆಲೆಯಲ್ಲಿ ಚಾಮುಂಡಿ ದೇವಿಗೆ ಸೀರೆ ಹರಕೆಯನ್ನ ತೀರಿಸಿದ್ದಾರೆ. ಸೀರೆಯನ್ನ ತಾಯಿ ಮೂಲ ವಿಗ್ರಹಕ್ಕೆ ಉಡಿಸಿದ್ದಾರೆ ಅರ್ಚಕರು. ಪಿಂಕ್ ಸಿಮೆಂಟ್ ಬಣ್ಣದ ರೇಷ್ಮೆ ಸೀರೆಯನ್ನ ಕೊಟ್ಟು ತಮ್ಮ ಹರಕೆಯನ್ನ ತೀರಿಸಿದ್ದಾರೆ. ಉಷಾ ಡಿಕೆ ಶಿವಕುಮಾರ್ ಅವರು ಗಮನಿಸ್ತಾ ಇದ್ರಿ, ಚಾಮುಂಡಿ ಬೆಟ್ಟಕ್ಕೆ ಡಿಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನ ಕೊಟ್ಟು ವಿಶೇಷ ಪೂಜೆ ಪುನಸ್ಕಾರವನ್ನ ನೆರವೇರಿಸುವುದರ ಜೊತೆಗೆ ತಮ್ಮ ಹರಕೆಯನ್ನು ಕೂಡ ಪೂರೈಸಿದ್ದಾರೆ. ಇನ್ನು ಮತ್ತೊಂದು ಕಡೆ ವಿಜಯಲಕ್ಷ್ಮಿ ದರ್ಶನ್ ರವರ ಪತ್ನಿಯೂ ಕೂಡ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟು ವಿಶೇಷ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾದರು. ವಿವಿಐಪಿ ಸಾಲಿನಲ್ಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ದೇವಿಯ ದರ್ಶನವನ್ನ ಪಡೆದರು. ಆಷಾಢ ಮೊದಲ ಶುಕ್ರವಾರ ಆಗಿರೋದ್ರಿಂದ ಪ್ರತಿ ಬಾರಿಯೂ ಕೂಡ ದರ್ಶನ್ ಹೊರಗಡೆ ಇದ್ದಾಗ ಮಿಸ್ ಮಾಡದೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ಕೊಟ್ಟು ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗ್ತಾ ಇದ್ರು. ಈಗ ಅವರಿಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ದೇವಿಯ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದಿದ್ದಾರೆ. ಒಂದು ಕಡೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಪತ್ನಿ, ಮತ್ತೊಂದು ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಇನ್ನೊಂದು ಕಡೆ ಸಚಿವರಾಗಿರುವಂತಹ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ಕೊಟ್ಟು ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾದಂತಹ ದೃಶ್ಯ. ಈಗ ನಾನೇ 9:30 ತನಕ ಮಾತ್ರ VIP ಗಳಿಗೆ ದರ್ಶನ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ನಾನು ಬಂದಿದ್ದು 10:30. ಸೊ ನಾನು ಹೋಗಿ ದರ್ಶನ ಮಾಡೋದಿಲ್ಲ. ನನ್ನ ಜೊತೆ ಬಂದಿರೋರು ಯಾರು ಕೂಡ ದರ್ಶನ ಮಾಡಿಲ್ಲ. ಅವ್ರಿಗೆ ಸಪ್ರೇಟ್ ಕ್ಯೂ ಇರುತ್ತೆ, ಆ ಕ್ಯೂನಲ್ಲಿ ಹೋಗ್ತಾರೆ. ಸೊ ನಾನೇನು ದರ್ಶನ ಮಾಡಿ ಪಾಪ ಜನರಿಗೆ ಡಿಸ್ಟರ್ಬ್ ಮಾಡೋದಿಲ್ಲ. ಥ್ಯಾಂಕ್ ಯು. ನಾನಂತೂ ಕಟ್ಟುನಿಟ್ಟಾಗಿ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಬೆಳಗ್ಗೆ 5:30ರಿಂದ 9:30 ಏನು ನಾವು VIP ಗಳಿಗೆ ಸಮಯ ನಿಗದಿ ಮಾಡಿದ್ದೀವಿ ಆ ಸಮಯದಲ್ಲಿ ಮಾತ್ರ ಬಿಡಬೇಕು. 9:30 ಮೇಲೆ ಯಾವ VIP ಗಳಿಗೂ ಕೂಡ ಅವಕಾಶ ಕೊಡಬಾರ್ದು ದರ್ಶನಕ್ಕೆ ಅಂತ ಹೇಳಿ. ಮತ್ತು ನಾನು ಎಲ್ಲ ನಮ್ಮ ಯಾರು ಗೊತ್ತಿಲ್ಲ, ಬೆಳಗ್ಗೆ ಅವ್ರ ಫ್ಯಾಮಿಲಿಯವ್ರು ಬಂದು ಹೋಗಿದ್ದಾರೆ. CM ಅವರೇ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ನನಗಿನ್ನೂ ತಿಳಿಸಿಲ್ಲ. ಅವರು ಅಫಿಷಿಯಲ್ ಅವ್ರು ತಿಳಿಸಿದ್ರೆ ಖಂಡಿತ ಗೊತ್ತಿಲ್ಲ. ಬೆಳಗ್ಗೆ ಅವ್ರ ಫ್ಯಾಮಿಲಿಯವ್ರು ಬಂದು ಹೋಗಿದ್ದಾರೆ. CM ಅವರೇ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ನನಗಿನ್ನೂ ತಿಳಿಸಿಲ್ಲ. ಅವರು ಅಫಿಷಿಯಲ್ ಅವ್ರು ತಿಳಿಸಿದ್ರೆ ಖಂಡಿತ